ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ. ಸೊ ಈ ಒಂದು ವಿಡಿಯೋನ ನಾನು ನನ್ನ ಅಕ್ಕನಿಗೋಸ್ಕರ ಡೆಡಿಕೇಟ್ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ಈಗಾಗಲೇ ನಾನು ನಿಮಗೆ ಪೋಸ್ಟ್ ಮುಖಾಂತರ ತಿಳಿಸಿದ್ದೆ ಅಕ್ಕ ಇನ್ನಿಲ್ಲ ಅಂತ ಹೇಳಿ. ಸೊ ಅವ್ರಿಗೇನಾಗಿತ್ತು ಅದ್ರ ಬಗ್ಗೆ ಮಾತಾಡ್ತೀನಿ. ಬಟ್ ಅದಕ್ಕಿಂತ ಮೊದಲು ಅವರ ಜೀವನವನ್ನು ಹೇಗೆ ನಡ್ಸ್ಕೊಂಡು ಬಂದರು, ಅವ್ರ ಪರ್ಸ್ನಾಲಿಟಿ ಏನು, ಒಂದು ಅಕ್ಕನಾಗಿ, ಮಗಳಾಗಿ, ಹೆಂಡತಿಯಾಗಿ, ಮತ್ತು ಅಮ್ಮನಾಗಿ, ಮತ್ತು ರಿಲೇಟಿವ್ ಆಗಿ, ಆ್ಯಸ್ ಎ ಪರ್ಸನ್ ಆಗಿ ಅವರು ಹೇಗಿದ್ದರು, ಅವ್ರ ಜೀವನನ ಹೇಗೆ ನಡ್ಸ್ಕೊಂಡು ಬಂದರು ಅದನ್ನು ಮೊದಲು ಹೇಳಿ, ನಂತರ ಅವ್ರಿಗೇನಾಗಿತ್ತು, ಹೇಗೆ ತೀರ್ಕೊಂಡ್ರು ಅದನ್ನೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ತುಂಬ ದಿನದಿಂದ ನನಗೆ ನಮ್ಮ ಅಕ್ಕನ ಬಗ್ಗೆ ಮಾತಾಡಬೇಕು ಅಂತ ತುಂಬ ಆಸೆ ಇತ್ತು. ಅವ್ರಿಗೆ ಹುಷಾರು ತಪ್ಪಿದೆ ಅಂತ ನನಗೆ ಗೊತ್ತಾದ ಮೇಲೆ ಅವ್ರ ಬಗ್ಗೆ ಮಾತಾಡಬೇಕು, ಅವ್ರಿಗೆ ಈ ಥರ ಸಡನ್ನಾಗಿ ಏನಕ್ಕಾಯಿತು ಆ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ನನ್ನ ಅಕ್ಕನ ಹತ್ರನೂ ರಿಕ್ವೆಸ್ಟ್ ಮಾಡಿದ್ದೆ, ನಾನು ನಿನ್ನ ಬಗ್ಗೆ ಮಾತಾಡ್ಬೋದಾ ಅಂತ ಹೇಳಿ. ಅಕ್ಕ ಹೇಳಿದ್ರು, ಇವಾಗ ಬೇಡ, ನಾನು ಹುಷಾರಾದಮೇಲೆ ನನ್ನ ರಿಕವರಿ ಜರ್ನಿಯ ಬಗ್ಗೆ ನೀನು ಮಾತಾಡು, ಇವಾಗ ನಾನು ಹುಷಾರು ತಪ್ಪಿದ್ದೀನಿ ಅದ್ರ ಬಗ್ಗೆ ಮಾತಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ನನಗೆ ಹೇಳಿದ್ರು. ಸೊ ಅದಕ್ಕೆ ಆ ವಿಷಯದ ಬಗ್ಗೆ ನಾನು ಏನೂ ಹೇಳಲೇ ಇಲ್ಲ. ಬಟ್ ಪರ್ಸ್ನಲ್ ಆಗಿ ನನ್ನ ಜೊತೆ ಯಾರು ಸಬ್ಸ್ಕ್ರೈಬರ್ಸ್ ಮಾತಾಡಿದಾರೋ ಅವ್ರಿಗೆಲ್ಲರಿಗೂ ನಾನು ಈ ವಿಷಯದ ಬಗ್ಗೆ ಹೇಳಿದ್ದೀನಿ. ಯಾಕಂದರೆ ನನ್ನ ಮನಸ್ಸಲ್ಲಿ ಏನಂದ್ರೂ ಏನು ಇಟ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಫ್ರೆಂಡ್ಸ್. ಯಾರಿಗಾದ್ರೂ ಹೇಳಿಬಿಡ್ಬೇಕು ಆ ಥರ ಒಂದು ಪರ್ಸ್ನಾಲಿಟಿ ನನ್ನದು. ಬಟ್ ಇಷ್ಟು ದಿವಸ ಯೂಟ್ಯೂಬಲ್ಲಿ ಅವ್ರಿಗೇನಾಗಿತ್ತು, ಅವ್ರಿಗೆ ಈಗ ಹೇಗಿದ್ದಾರೆ ಅದೆಲ್ಲನೂ ನಾನು ಏನು ಹೇಳಲೇ ಇಲ್ಲ ಡೀಟೇಲಾಗಿ. ಯಾಕಂದರೆ ಅವರೇ ಬೇಡ ಅಂತ ಹೇಳಿದರು. ಅದಕ್ಕೋಸ್ಕರ ಅವರ ಒಂದು ಮಾತಿಗೆ ರೆಸ್ಪೆಕ್ಟ್ ಕೊಟ್ಬಿಟ್ಟು, ಇವಾಗ ಅವ್ರು ಇಲ್ಲದೆ ಇರೋವಾಗ ಅವ್ರಿಗೆ ಏನಾಗಿತ್ತು ಅದನ್ನು ಮೊದಲು ಹೇಳೋ ಬದಲು ಅವ್ರ ಜರ್ನಿ ಹೇಗಿತ್ತು, ಅವ್ರು ಹುಟ್ಟಿದಾಗಿಂದ, ಅಂದರೆ ಅವ್ರಿಗೆ ಬುದ್ಧಿ ಬಂದಾಗಿಂದ ಅವ್ರ ಜೀವನವನ್ನು ಯಾವ ರೀತಿ ನಡ್ಸ್ಕೊಂಡು ಹೋಗಿದ್ರು, ಅವ್ರ ಪರ್ಸ್ನಾಲಿಟಿ ಏನಾಗಿತ್ತು, ನಮ್ಮ ಮನೆಗೆ ಅಂದರೆ ತವರು ಮನೆಗೆ ಅವರು ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡಿದ್ರು, ಗಂಡನ ಮನೆಯಲ್ಲಿ ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡಿದ್ರು ಆ್ಯಸ್ ಎ ಪರ್ಸನ್ ಎಲ್ಲನೂ ನಾನು ಮಾತಾಡ್ತೀನಿ. ಬಹಳಷ್ಟಿದೆ ಅಕ್ಕನ ಬಗ್ಗೆ ಮಾತಾಡೋದು. ಸುಮ್ಮನೆ ಕುತ್ಕೊಂಡು ಫಿಲ್ಟರ್ ಮಾಡಿಬಿಟ್ಟು ಎಲ್ಲ ಮಾತಾಡೋದಕ್ಕೆ ನನಗಂತೂ ಇಷ್ಟ ಇರಲ್ಲ. ಮಾತಾಡಿದ್ರೆ ಅಚ್ಚುಕಟ್ಟಾಗಿ ತುಂಬ ಹೃದಯದಿಂದ ಅವ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಮ್ಮ ತಂದೆ ತಾಯಿಗೆ 4 ಜನ ಮಕ್ಕಳು ಫ್ರೆಂಡ್ಸ್. ಅದರಲ್ಲಿ ಅಕ್ಕ ಮೊದಲನೇ ಅವಳು, ನಾನು 2ನೇ ಅವಳು, ನನ್ನ ತಂಗಿ 3ನೇ ಅವಳು. ಅವಳು ನಮ್ಮ ಜೊತೆ ಇಲ್ಲ, ಅವಳು ಹೋಗ್ಬಿಟ್ಟು 17 ವರ್ಷ ಆಗಿಬಿಟ್ಟಿದೆ. ಅವಳಾದಮೇಲೆ ನನ್ನ ತಮ್ಮ. 4 ಜನ ನಾವು ಒಡಹುಟ್ಟಿದವರು. ಅದರಲ್ಲಿ ಅಕ್ಕ ದೊಡ್ಡವಳು. ಮನೆಯಲ್ಲಿ ಹೆಣ್ಮಗಳು ದೊಡ್ಡವಳಾಗಿ ಹುಟ್ಟಿದ ಮೇಲೆ ಗಂಡಸ್ಗಿಂತ ಏನೋ ಕಮ್ಮಿ ಇಲ್ಲ ಅನ್ನೋ ಒಂದು ಎಕ್ಸ್ಪೀರಿಯೆನ್ಸ್ನ ನಾನು ನೋಡಿದ್ದೀನಿ, ಫೀಲ್ ಮಾಡಿದ್ದೀನಿ. ನಮ್ಮ ಅಕ್ಕ ಹೆಣ್ಮಗಳಾಗಿ ಹುಟ್ಟಿದ್ರೂ ಗಂಡು ಮಗುವಾಗಿಯೇ ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸಿದ್ಲು. ಫೈನಾನ್ಷಿಯಲಿ ಹೆಲ್ಪ್ ಮಾಡೋದ್ರಲ್ಲಾಗಿರ್ಬೋದು, ಮನೆಯಾಗಿ ಅಚ್ಚುಕಟ್ಟಾಗಿ ಇಟ್ಕೊಳ್ಳೋದ್ರಲ್ಲಾಗಿರ್ಬೋದು, ಮನೆಯಲ್ಲಿ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಮನೇಲಿ ಏನೂ ಇಲ್ಲ ಅನ್ನಬಾರ್ದು, ಆ ರೀತಿ ಮನೆಗೆ ಏನಾದರೂ ಖರೀದಿ ಮಾಡೋದ್ರಲ್ಲಾಗಿರ್ಬೋದು, TV, ಬೀರು, ಟೇಬಲ್, ಆ ಕಾಲದಲ್ಲಿ ಹೇಳ್ತಾ ಇರೋದು. ಇವಾಗ ಎಲ್ಲನೂ ಈಸಿನೇ. ಒಂದು 25,000-30,000 ಸಾವಿರ ಸಂಪಾದನೆ ಮಾಡಿದ್ರು ನಾವು ಖರೀದಿ ಮಾಡ್ಕೊಂಡಿರ್ಬೋದು. ಬಟ್ 90s ಅಕ್ಕನಿಗೆ 13 ವಯಸ್ಸು. ಅವಾಗ ಫೈನಾನ್ಷಿಯಲಿ ಅವರು ಕೆಲಸ ಮಾಡೋದಕ್ಕೆ ಶುರು ಮಾಡಿದಾಗ, ಸೊ ಆ ಒಂದು ಏಜಲ್ಲಿ ಮೆಚುರಿಟಿಯಿಂದ ಎಲ್ಲವನ್ನು ಥಿಂಕ್ ಮಾಡಿ, ಅಪ್ಪ ಸರಿ ಇಲ್ಲದೆ ಇರೋವಾಗ ಅಮ್ಮನಿಗೆ ಫೈನಾನ್ಷಿಯಲಿ ಹೆಲ್ಪ್ ಮಾಡೋದಕ್ಕೆ ತಮ್ಮ ಎಜುಕೇಷನ್ನ ಕ್ವಿಟ್ ಮಾಡಿಬಿಟ್ಟು, ಅಂದರೆ ನಮ್ಮ ತಾಯಿ ಯಾವ ಕೆಲಸಕ್ಕೆ ಇಡ್ತಾರೋ ಅಲ್ಲಿ ಹೋಗಿ ಅಚ್ಚುಕಟ್ಟಾಗಿ ಭಯ ಭಕ್ತಿಯಿಂದ ಕೆಲಸ ಮಾಡಿ ಸಂಪಾದನೆ ಮಾಡಿ ನಮ್ಮ ತಾಯಿಗೆ ಫೈನಾನ್ಷಿಯಲಿ ಹೆಲ್ಪ್ ಮಾಡೋದನ್ನು ಶುರು ಮಾಡಿದ್ರು. ಅದನ್ನು ನಮ್ಮ ತಾಯಿ ಯಾವಾಗ್ಲೂ ಹೊಗಳಿ ಹೇಳಿರೋದನ್ನ ನಾನು ಇಲ್ಲಿವರೆಗೂ ಕೇಳಲೇ ಇಲ್ಲ ಫ್ರೆಂಡ್ಸ್. ತಾಯಂದ್ರೆ ಹೇಳ್ತಾರಲ್ಲ, ನನ್ನ ಮಗಳು ನನ್ನ ಗಂಡ ಸರಿ ಇಲ್ಲದೆ ಇದ್ದಾಗ ನನಗೆ ಫೈನಾನ್ಷಿಯಲಿ ಹೆಲ್ಪ್ ಮಾಡಿದ್ಲು, ಮನೆಯಲ್ಲಿ
ಇದನ್ನ ಖರೀದಿ ಮಾಡೋದ್ರಲ್ಲಿ ಹೆಲ್ಪ್ ಮಾಡಿದ್ಲು, ಅದನ್ನ ಖರೀದಿ ಮಾಡೋದ್ರಲ್ಲಿ ಹೆಲ್ಪ್ ಮಾಡಿದ್ರು, ಮನೇನ ಜೋಪಾನವಾಗಿ ಕಾಪಾಡಿದ್ಲು. ಆ ಥರ ಆ ತಾಯಿ ಪ್ರೀತಿಯಿಂದ ಮಾತಾಡ್ತಾಳಲ್ಲ, ಆ ಪ್ರೀತಿಯಿಂದ ಮಾತಾಡೋದನ್ನ ನಾನು ಇದುವರೆಗೂ ನೋಡೇ ಇಲ್ಲ, ಕೇಳೂ ಇಲ್ಲ. ಸೊ ಅದಕ್ಕೆ ನನಗಿಷ್ಟ ನಮ್ಮ ಅಕ್ಕನ ಬಗ್ಗೆ ಮಾತಾಡೋದಕ್ಕೆ. ಅಂದರೆ ಯಾಕೆ ಅಂದರೆ ನಾವು ಸುಮ್ಮನೆ ಬೆಳೀತಾ ಇರಲಿಲ್ಲ, ಒಟ್ಟಾಗಿ ನಾವು ಪ್ರೀತಿಯಿಂದ ಬೆಳೀತಾ ಇದ್ವಿ. ಅವ್ರ ಕಷ್ಟ ಏನು ಅಂತ ನಮ್ಗೆ ಅರ್ಥ ಆಗ್ತಿತ್ತು. ಅವ್ರ ಕಷ್ಟವನ್ನು ನೋಡಿ ಅವ್ರ ಜೊತೆ ನಾವೂ ಸಹ ಸೇರಿ ಎಲ್ಲವನ್ನು ಅನುಭವ ಮಾಡಿಕೊಂಡು ಬೆಳೀತಿದ್ವಿ. ಸುಮ್ಮನೆ ಅವಳ ಪಾಡ್ಗೆ ಅವಳು ಮಾಡ್ತಾ ಇದ್ದಾಳೆ, ನನಗೇನು ಬಿಡುವ, ನನ್ನ ಮನೇಲಿ ಇದ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ, ಆ ರೀತಿ ಎಲ್ಲ. ನಮ್ಮ ಅಕ್ಕ ಏನೇನು ಮಾಡ್ತಿದ್ರು ಅದೆಲ್ಲನೂ ನಮಗೆ ಎಲ್ಲನೂ ಗೊತ್ತಿತ್ತು. ಯಾಕಂದರೆ ನಮ್ಮ ಅಕ್ಕ ಮನಸ್ಸು ಬಿಚ್ಚಿ ನಮ್ಮ ಜೊತೆ ಎಲ್ಲನೂ ಶೇರ್ ಮಾಡ್ತಿದ್ರು. ಸಂಪಾದನೆ ಮಾಡ್ತಾ ಇದ್ದೀನಿ, ನಾನು ಕೆಲ್ಸಕ್ಕೆ ಹೋಗ್ಬಿಟ್ಟು ಬರ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ದುಡ್ಡು ಕೊಟ್ಬಿಟ್ಟು ಅಲ್ಲಿ ಇಲ್ಲಿ ಸುತ್ತಾಡಿಕೊಂಡು ಫ್ರೆಂಡ್ಸ್ಗಳ ಜೊತೆ ಸುತ್ತಾಡೋದು, ಮನೆಯಲ್ಲಿ ಏನು ಕೆಲಸ ಮಾಡ್ದಿರಾ ಒಂಥರ ಜಂಬ ತೋರಿಸ್ಕೊಳ್ಳೋದು, ಅದೆಲ್ಲನೂ ನಮ್ಮ ಅಕ್ಕ ಮಾಡ್ತಿರ್ಲಿಲ್ಲ. ವಾರ ಪೂರ್ತಿ ಕೆಲಸ ಮಾಡ್ತಿದ್ಲು. ತಿಂಗಳಲ್ಲಿ 1-2 ದಿನ ನಮ್ಮ ಮನೆಗೆ ಬರ್ತಿದ್ಲು ಫ್ರೆಂಡ್ಸ್, ಕೆಲಸದ ಮೇಲೆ ಇರ್ತಾಯಿದ್ಲು. ಮನೆಗೆ ಬಂದಾಗ ಬಟ್ಟೆಗಳು ಒಗೆಯೋದೇನೋ, ಬೆಡ್ಶೀಟ್ಗಳು ಒಗೆಯೋದೇನೋ. ನಮ್ಮ ಅಕ್ಕನಿಗೆ ಕ್ಲೀನಿನೆಸ್ ಅಂದರೆ ತುಂಬ ಇಷ್ಟ. ಅವರೇ ನನಗೆ ಕಲಿಸ್ಕೊಟ್ಟಿದ್ದು. ಒಡೆದು ಚೆನ್ನಾಗಿ ಹೋಗಿ ನೀರಲ್ಲಿ ಒಂದು 3-4 ಸಲ ನೀರಲ್ಲಿ ಬಟ್ಟೆಗಳನ್ನ ಹಿಂಡಬೇಕು, ಸೋಪ್ ಇರಬಾರ್ದು. ಪಾತ್ರೆಗಳನ್ನು ತೊಳೆಯುವಾಗಲೂ ಅಷ್ಟೇ 2 ಸಲ ನೀರಲ್ಲಿ ಚೆನ್ನಾಗಿ ಕ್ಲೀನಾಗಿ ಪಾತ್ರೆಗಳನ್ನು ತೊಳಿಬೇಕು. ಸುಮ್ಮನೆ ಹಂಗೆ ಉಜ್ಜಿ ಇಡೋದಲ್ಲ. ಮನೆ ಒರೆಸಿದ್ರು 2 ಸಲ ನೀರು ಚೇಂಜ್ ಮಾಡಿಬಿಟ್ಟು ಒರೆಸ್ಬೇಕು. ಮನೆ ಒರೆಸಾದ್ಮೇಲೆ ಮಾರ್ಕ್ಗಳಿರಬಾರ್ದು. ಮನೇನ ಅಚ್ಚುಕಟ್ಟಾಗಿ ಇಟ್ಕೋಬೇಕು. ಕೆಲಸ ಮಾಡಿದ್ರೆ ಚೆನ್ನಾಗಿ ಮಾಡಬೇಕು, ಇಲ್ಲಾಂದರೆ ಮಾಡಬಾರ್ದು. ಒಡೆದು ನನಗೆ ಬುದ್ಧಿನ ಹೇಳಿ ಕೆಲಸ ಮಾಡೋದು ಹೇಗೆ ಅಂತ ಹೇಳಿ ಕೊಟ್ಟೋಳೆ ನಮ್ಮ ಅಕ್ಕ ಫ್ರೆಂಡ್ಸ್. ನಮ್ಮಮ್ಮ ಯಾವಾಗಲೂ ನನಗೆ ಏನು ಕೆಲಸ ಹೇಳಿಕೊಟ್ಟಿಲ್ಲ. ಅವ್ರ ಮನೆಯಲ್ಲೇ ಇರ್ತಾ ಇರಲಿಲ್ಲ. ಆ್ಯಕ್ಚುಲಿ ನಮ್ಮಮ್ಮ ಬೆಳಗ್ಗೆ ಹೋದರೆ ರಾತ್ರಿ ಬರ್ತಾಯಿದ್ರು. ಅಪ್ಪ ಮನೆಯಲ್ಲಿ ಗಲಾಟೆ ಮಾಡ್ತಾರೆ ಅಂತ ಅಲ್ಲಿ ಇಲ್ಲಿ ಕೂತ್ಕೊಂಡು ಫ್ರೆಂಡ್ಸ್ ಮಾಡಿ ಅವ್ರ ಮನೆಯಲ್ಲೇ ಇರ್ತಾಯಿದ್ರು. ನಾವು ಹೆಣ್ಮಕ್ಳಾಗ್ಬಿಟ್ಟು ಮನೆಯಲ್ಲಿ ನಮ್ಮ ಅಪ್ಪ ಏನೇನು ಮಾಡ್ತಿದ್ರು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯಲ್ಲಿ ಕೆಲಸ ಮಾಡಿಕೊಂಡು ತುಂಬ ಸಿಂಪಲ್ಲಾಗಿ ನಾವು ನಮ್ಮ ಜೀವನನ ನಡೆಸ್ಕೊಂಡು ಬೆಳೆದಿರೋರು ನಾವು. ಅಕ್ಕ ಕೆಲ್ಸಕ್ಕೆ ಹೋದಾಗ ನಾನೇ ದೊಡ್ಡವಳಾಗಿ ನಮ್ಮ ಮನೆಯಲ್ಲಿ ಎಲ್ಲನೂ ನಿಭಾಯಿಸ್ತಾ ಇದ್ದಿದ್ದು. ಅವರು ಮನೆಗೆ ಬಂದಾಗ ನಾನು ಮಾಡೋದ್ರಲ್ಲಿನೂ ಸಹ ನನಗೆ ಹೇಳಿಕೊಡ್ತಾಯಿದ್ರು. ಹೀಗಲ್ಲ, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಅಂತ ಒಂದು ತಾಯಿ ರೂಪದಲ್ಲಿ ಅವರು ಎಲ್ಲನೂ ಹೇಳಿಕೊಡ್ತಿದ್ರು ನನಗೆ. ಅವರು ಕೆಲ್ಸಕ್ಕೆ ಹೋಗಿ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿನೂ ಸಹ ಮನೆಯಲ್ಲಿನೂ ಅಷ್ಟೇ ಜವಾಬ್ದಾರಿಯಿಂದ ಎಲ್ಲ ಕೆಲಸಗಳನ್ನು ನಿಭಾಯಿಸ್ತಾ ಇದ್ರು. ಅಡುಗೆಗಳನ್ನ ಮಾಡಿ ನಮಗೆ ಕೈ ತುತ್ತು ಊಟ ತಿನ್ನಿಸೋದಾಗಿರ್ಬೋದು, ನನಗೆ, ನನ್ನ ತಂಗಿಗೆ, ನನ್ನ ತಮ್ಮನಿಗೆ. ವೇಸ್ಟ್ ಮಾಡ್ತಿರ್ಲಿಲ್ಲ ಯಾವಾಗ್ಲೂ ಅನ್ನನ. ಎಲ್ಲ ಮಿಕ್ಸ್ ಮಾಡಿ ಇಷ್ಟೂ ವೇಸ್ಟ್ ಆಗ್ದಿರ ನಮಗೆ ತಿನ್ನಿಸ್ತಾಯಿದ್ರು, ಅವರೂ ತಿಂತಾಯಿದ್ರು. ನಮ್ಮಪ್ಪ ಜಗಳ ಮಾಡ್ತಾಯಿದ್ರು ಕುಡಿದ್ಬಿಟ್ಟು. ಆವಾಗ ಅವ್ರಿಗೆ ಪಾಠನೂ ಸಹ ಕಲಿಸಿದ್ರು. ಅವ್ರು ಸ್ವಲ್ಪ ಬೆಳೆದಾದ್ಮೇಲೆ ಅವ್ರಿಗೆ ಬುದ್ಧಿ ಬಂದಮೇಲೆ ಸ್ವಲ್ಪ ಅಪ್ಪನ್ನ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ತುಂಬ ಜನ ನಮ್ಮ ಅಪ್ಪನ ನೋಡಿ ನಗಿತಾ ಇದ್ರು ಅಂತ ನಾನು ಹೇಳಿದ್ದೆ ಫ್ರೆಂಡ್ಸ್. ಅವ್ರು ಆ ರೀತಿ ಮಾಡ್ತಿದ್ರು. ಆವಾಗ ನಾವು ಆ್ಯಕ್ಚುಲಿ ಆವಾಗ ನಮಗೆ ತುಂಬ ಬೇಜಾರಾಗ್ತಿತ್ತು, ಶೇಪ್ ಔಟ್ ಆಗ್ತಿತ್ತು, ಆಚೆ ಹೋಗೋದಕ್ಕೆ ಒಂಥರ ಮುಜುಗರ ಆಗ್ತಿತ್ತು. ಬಟ್ ಆ ಟೈಮಲ್ಲಿನೂ ಸಹ ನಮ್ಮ ಅಕ್ಕ ಗಂಡಸ್ ಥರನೇ ಆ ಫೀಲಿಂಗ್ನ ಇಟ್ಕೊಂಡು ಅಪ್ಪನ ಕಂಟ್ರೋಲ್ ಮಾಡ್ತಿದ್ರು. ಅವ್ರಿಗೆ ಬುದ್ಧಿ ಹೇಳೋದ್ರಲ್ಲಾಗಿರ್ಬೋದು, ಅವ್ರನ್ನ ಎಲ್ಲ ರೀತಿಯಲ್ಲಿ ಕಂಟ್ರೋಲ್ ಮಾಡೋದು, ಅವ್ರನ್ನ ಎಲ್ಲ ರೀತಿಯಲ್ಲಿನೂ ಕಂಟ್ರೋಲ್ ಮಾಡೋದ್ರಲ್ಲಿ ಅಕ್ಕ ತುಂಬ ಕಾಂಟ್ರಿಬ್ಯೂಟ್ ಮಾಡಿದ್ರು ಫ್ರೆಂಡ್ಸ್. ನಮ್ಮಪ್ಪನ್ನ ಯಾರಾದರೂ ಏನಾದರೂ ಅಂದ್ರೂ ಅವ್ರಿಗೆ ಆಗ್ತಿರ್ಲಿಲ್ಲ. ನಮ್ಮ ಅಮ್ಮನ್ನ ಯಾರಾದರೂ ಏನಾದರೂ ಅಂದ್ರೂ ಅವ್ರಿಗೆ ಅಲ್ಲ, ನನಗೂ ಆಗ್ತಿರ್ಲಿಲ್ಲ. ನಾವು ಭಾಳಷ್ಟು ನೋವನ್ನ ಅನುಭವಿಸಿನೇ ಬೆಳೆದವರು ಫ್ರೆಂಡ್ಸ್. ನಮಗೇನು ತುಂಬ ಪ್ರೀತಿಯಿಂದ ಏನು ಜವಾಬ್ದಾರಿಗಳು ಕೊಡ್ದಿರ ಬೆಳೆಸ್ದವ್ರಲ್ಲ ನಮ್ಮ ತಂದೆ ತಾಯಿ.
ನಾವು ತುಂಬ ಜವಾಬ್ದಾರಿಗಳನ್ನ ಚಿಕ್ಕ ವಯಸ್ಸಿಂದಾನೇ ನಿಭಾಯಿಸ್ಕೊಂಡು ಬಂದಿದ್ದೀವಿ. ನಮ್ಮ ಅಕ್ಕ ತುಂಬ ಸ್ಟ್ರಾಂಗು. ಅವರು ಫಿನಾನ್ಷಿಯಲಿ ಚಿಕ್ಕ ವಯಸ್ಸಿಂದನೇ ಇಂಡಿಪೆಂಡೆಂಟ್ ಆದರು. ಬಟ್ ನಾನು ಫಿನಾನ್ಷಿಯಲಿ ಚಿಕ್ಕ ವಯಸ್ಸಿಂದ ಏನು ಇಂಡಿಪೆಂಡೆಂಟ್ ಆಗಿರಲಿಲ್ಲ. ಯಾಕಂದರೆ ನನಗೆ ಭಯ. ನಾನು ಆಚೆಲ್ಲೂ ಅಷ್ಟು ಹೋಗ್ತಾ ಇರಲಿಲ್ಲ. ಮನೆಯಲ್ಲಿ ನನಗೆ ಎಷ್ಟು ಕೆಲಸ ಕೊಟ್ಟರು ನಾನು ಮಾಡ್ತಿದ್ದೆ. ಬಟ್ ನಮ್ಮ ಅಕ್ಕ ಮನೆಯಲ್ಲಿನೂ ನಿಭಾಯಿಸ್ತಾ ಇದ್ರು, ದುಡ್ಡು ಸಂಪಾದನೆ ಮಾಡೋದ್ರಲ್ಲಿನೂ ಎತ್ತಿದ ಕೈ. ನಮ್ಮ ಅಕ್ಕ ಹಠವಾದಿ, ತುಂಬ ಹಠ ಮಾಡ್ತಿದ್ರು. ಏನಕ್ಕೆ ಹಠ ಮಾಡ್ತಿದ್ರು ಅಂದರೆ, ಯಾರಾದರೂ ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಅವ್ರ ಮುಖನ ನೋಡಲ್ಲ, ನಾನು ಅವ್ರ ಹತ್ರ ಮಾತಾಡಲ್ಲ, ಅವ್ರ ಮನೆಗೆ ಹೋಗಲ್ಲ, ಅವರು ಈ ಥರ ನಗಾಡಿದ್ರು, ಅಂಥವ್ರ ಮುಂದೆ ನಾವು ಚೆನ್ನಾಗಿರ್ಬೇಕು, ಅವ್ರ ಮನೆಗೆ ಹೋಗ್ಬಾರ್ದು, ಆ ಥರ ನಮ್ಮ ಅಮ್ಮನ ಹತ್ರ ತುಂಬ ಜಗಳ ಮಾಡ್ತಿದ್ರು. ನಮ್ಮಮ್ಮ ಏನಂದರೆ ಅವ್ರು ಮಾಡಿರೋದು ಅವ್ರಿಗೆ ಅಂತ ಎಲ್ಲ ಕ್ಯಾಶುಯಲಾಗಿ ತಗೊಳ್ತಾಯಿದ್ರು. ಅವ್ರು ಚೆನ್ನಾಗಿ ಮಾತಾಡಿಕೊಂಡು ಎಲ್ಲದಕ್ಕೂ ಹೋಗ್ತಾಯಿದ್ರು. ಬಟ್ ನಮ್ಮ ಅಕ್ಕ ಆ ಥರ ಅಲ್ಲ. ನಾವು ಪ್ರಾಬ್ಲಮಲ್ಲಿದ್ದಾಗ ಯಾರೂ ಬಂದು ನಮಗೆ ಏನು ಮಾಡಿಲ್ಲ, ಏನು ನೋಡಿಲ್ಲ, ನಾವೇನಕ್ಕೆ ಅವ್ರ ಮನೆಗಳಿಗೆ ಹೋಗ್ಬೇಕು? ನಮಗೆ ಅಪ್ಪ ಸರಿ ಇಲ್ಲ, ಅವ್ರು ಸರಿ ಇಲ್ಲದೆ ಇರೋವಾಗ ಹೆಣ್ಮಕ್ಳಾದ ನಾವು ಹೇಗೆ ಬಾಳಿ ಬದುಕ್ತಿದ್ದೀವಿ ಅಂತ ಯಾರೂ ಬಂದು ಕೇಳಿಲ್ಲ. ಅದಕ್ಕೆ ನಾವು ಯಾರ ಮನೆಗೂ ಹೋಗ್ಬಾರ್ದು. ನಮ್ಮ ಮನೆಯಲ್ಲಿ ನಾವು ಕೆಲಸ ಮಾಡಿಕೊಂಡು ಅಚ್ಚುಕಟ್ಟಾಗಿ ಬೆಳಿಬೇಕು. ಅವ್ರಿಗಿಂತ ನಾವೇನು ಕಡಿಮೆ ಇಲ್ಲ, ಅಷ್ಟರ ಮಟ್ಟಿಗೆ ಬೆಳಿಬೇಕು ಅನ್ನೋ ಒಂದು ಆಟ ಅವ್ರಿಗೆ ಅವಾಗ್ಲಿಂದನೂ ಇತ್ತು ಫ್ರೆಂಡ್ಸ್. ಅವಾಗ್ಲಿಂದ ಸಾಯೋವರೆಗೂ ಇತ್ತು. ಆ ಆಟ ನನ್ನಲ್ಲಿನೂ ಸಹ ಇದೆ. ಬಟ್ ನಾನು ನಮ್ಮ ಅಕ್ಕನ ಥರ ತುಂಬ ಹಾನೆಸ್ಟ್ ಅಲ್ಲ. ನಾನು ಸ್ವಲ್ಪ ಸ್ಮಾರ್ಟಾಗಿ ಥಿಂಕ್ ಮಾಡ್ತೀನಿ. ಸರಿ, ಹೋಗ್ದ್ರೆ ಹೋಗ್ಲು ಬಿಡು ಅಂತ ಅಂದ್ಕೊತೀನಿ. ಬಟ್ ನಾನು ಯಾವಾಗ್ಲೂ ಮರೆಯಲ್ಲ. ಆಗಿರೋದೆಲ್ಲನೂ ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ನಮ್ಮ ಜೀವನದಲ್ಲಿ ಏನೇನು ಕೆಟ್ಟದಾಗಿ ಆಗಿದೆಯೋ ಅದನ್ನೆಲ್ಲ ನಾವು ಬೇಗನೆ ಮರ್ತೋಗ್ಬಿಟ್ರೆ ನಾವೇನು ಸಾಧಿಸೋದಕ್ಕೆ ಸಾಧ್ಯನೇ ಇಲ್ಲ ಫ್ರೆಂಡ್ಸ್. ನಾವು ಅನುಭವಿಸಿದ ಎಕ್ಸ್ಪೀರಿಯನ್ಸ್ಗಳು ಇದೆಯಲ್ಲ, ಅವು ನಮಗೆ ಪಾಠ ಕಲಿಸಿ ನಾವೂ ಸಹ ಅವ್ರಿಗಿಂತ ಹೆಚ್ಚಾಗಿ ಸಾಧನೆ ಮಾಡಬೇಕು ಅನ್ನೋ ಒಂದು ಹಠನ ನಮಗೆ ಕೊಟ್ಟೇ ಕೊಡುತ್ತೆ. ಸೊ ಅದೇ ರೀತಿಯೇ ನಮ್ಮ ಅಕ್ಕನೂ ಸಹ ಹಠವಾದಿ. ಅವ್ರನ್ನ ನೋಡಿ ನಾನು ಅದನ್ನೇ ಕಲಿತ್ಕೊಂಡೆ. ಹಠ, ತುಂಬ ಹಠ ಇದೆ ಫ್ರೆಂಡ್ಸ್. ಚೆನ್ನಾಗಿರಬೇಕು, ಚೆನ್ನಾಗಿ ಬಾಳಿ ಬದುಕಬೇಕು, ನಮಗೆ ಇದಿಷ್ಟ ಆದರೆ ಖರೀದಿ ಮಾಡಿಬಿಡ್ಬೇಕು, ಬೇರೆಯವ್ರನ್ನ ನೋಡಿ ಜಲಸಿ ಮಾಡಿಕೊಂಡು ಅವ್ರ ಜೊತೆ ಚೆನ್ನಾಗಿ ಮಾತಾಡಿಕೊಂಡು ಅವ್ರ ಮೇಲೆ ಹಿಂದ್ಗಡೆ ಕೆಟ್ಟದಾಗಿ ಮಾತಾಡಿಕೊಂಡು ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ, ಆ ಸ್ವಭಾವ ನಮ್ದು ಅಲ್ವೇ ಅಲ್ಲ, ನಮ್ಮ ಅಕ್ಕಂದೂ ಅಲ್ವೇ ಅಲ್ಲ. ಇವಾಗ ಯಾರಾದರೂ ಇಷ್ಟ ಇಲ್ಲ ಅಂದಾಗ ಅವರಿಂದ ದೂರ ಇರ್ತೀವಿ. ಅವ್ರನ್ನ ನೋಡೋದಕ್ಕೂ ಸಹ ಇಷ್ಟಪಡಲ್ಲ, ಅವ್ರ ಜೊತೆ ಮಾತಾಡೋದಕ್ಕೂ ಸಹ ಇಷ್ಟಪಡಲ್ಲ. ನಮ್ಮ ಪಾಡಿಗೆ ನಾವು ನಮ್ಮ ಜೀವನದಲ್ಲಿ ಕೆಲಸ ಮಾಡಿಕೊಂಡು ನಮ್ಮದು ಗೋಲ್ ಏನಿದೆ, ನಮ್ಮದು ಪರಿಸ್ಥಿತಿ, ಇಂದಿನ ಪರಿಸ್ಥಿತಿನೆಲ್ಲ ನೆನೆಸ್ಕೊಂಡು ಮುಂದೆ ನಾವು ಚೆನ್ನಾಗಿರಬೇಕು ಅನ್ನೋ ಒಂದು ಗೋಲನ್ನು ಇಟ್ಕೊಂಡೇ ನಾವು ಕೆಲಸ ಮಾಡ್ತೀವಿ ಹೊರತು, ನಮ್ಮ ಅಕ್ಕನೂ ಕೆಲಸ ಮಾಡಿದ್ದಾರೆ ಹೊರತು ಅಲ್ಲಿ ಇಲ್ಲಿ ಮಾತಾಡಿಕೊಂಡು ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ತಂದಿಟ್ಬಿಟ್ಟು ಟೈಮ್ ಪಾಸ್ಗಳು ಮಾತಾಡಿಕೊಂಡು ಮನೆ ಇಲ್ಲ, ಮಠ ಇಲ್ಲ, ಮಕ್ಕಳ ಜೀವನದ ಬಗ್ಗೆ ಒಂದು ಗೋಲ್ ಇಲ್ಲ, ಆ ಥರ ಬೆಳೆದೇ ಇಲ್ಲ. ಆ ಥರ ಒಂದು ಸ್ವಭಾವ ಅಲ್ವೇ ಅಲ್ಲ ನಮ್ಮ ಅಕ್ಕಂದು. ಹಠದಿಂದಾನೇ ಎಲ್ಲನೂ ಸಾಧನೆ ಮಾಡಿದ್ರು. 13ನೇ ವಯಸ್ಸಿಂದ 21ನೇ ವಯಸ್ಸುವರೆಗೂ ಅವರು ನಮ್ಮ ಮನೆಯಲ್ಲಿ, ತವರು ಮನೆಯಲ್ಲಿ ಕೆಲಸ ಮಾಡ್ತಾನೆ ಇದ್ರು. ಅದಾದ ನಂತರ ಮದುವೆ ಮಾಡೋ ಯೋಗ ಬಂದರೆ ಯಾರೂ ನಿಲ್ಸೋಕ್ಕಾಗಲ್ಲ ಅಂತ ಹೇಳ್ತಾರಲ್ಲ, ಸೊ ಅವ್ರಿಗೆ ಮದುವೆ ಯೋಗ ಕೂಡಿ ಬಂತು. ನಮ್ಮ ತಾಯಿಯವರ ದೂರದ ಸಂಬಂಧಿನೇ ನಮ್ಮ ಮಾವ ಅವ್ರಿಗೆ ಕೊಟ್ಟು ಮದುವೆ ಮಾಡಿದ್ರು. ಸಿಂಪಲಾಗಿ ಮದುವೆ ಮಾಡಿದ್ರು ಫ್ರೆಂಡ್ಸ್. ನಮ್ಮ ಅಕ್ಕನಿಗೆ ಏನು ತುಂಬ ಗ್ರ್ಯಾಂಡಾಗಿ ಏನು ಮದುವೆ ಮಾಡಿಲ್ಲ. ಹೆಣ್ಮಕ್ಳಿದ್ರೆ ಮನೆಯಲ್ಲಿ ತಂದೆ ತಾಯಿ ಅದು ಇದು ಮಾಡಿ ಮುದ್ದೆ ಇಡ್ತಾರಲ್ಲ, ಆ ಥರ ನಮ್ಮ ಮನೇಲಿ ಏನು ಸೀನ್ ಇರಲಿಲ್ಲ. ಸಿಂಪಲಾಗೆ ಟೆಂಪಲಲ್ಲಿ ಮದುವೆ ಮಾಡಿ ಕೊಟ್ಟರು. ಮದುವೆ ಮಾಡಿದ ಮೇಲೂ ಅಕ್ಕ ಬಾವ ಇಬ್ಬರು ನಮ್ಮ ಮನೆಯಲ್ಲೇ ಇದ್ದರು. ಅಕ್ಕ ಕೆಲ್ಸಕ್ಕೆ ಹೋಗ್ತಿದ್ರು, ನಮ್ಮ ಭಾವನಿಗೆ ಗೌರ್ಮೆಂಟ್ ಜಾಬ್ ಆವಾಗಲೇ ಸಿಕ್ಕಿತ್ತು. ಮದುವೆ ಮಾಡಿದ್ಮೇಲೆ ತವರು ಮನೆ ರೆಸ್ಪಾನ್ಸಿಬಿಲಿಟೀಸ್ ಜೊತೆನೇ ಗಂಡನ ರೆಸ್ಪಾನ್ಸಿಬಿಲಿಟಿ ಕೂಡ ನಮ್ಮ ಅಕ್ಕನಿಗೆ ಆ್ಯಡ್ ಆನ್ ಆಯಿತು. ನಮ್ಮ ಮಾವನಿಗೆ ಅಪ್ಪ ಅಮ್ಮ ಇರಲಿಲ್ಲ, ಇಬ್ಬರು ಅಣ್ಣಂದ್ರಿದ್ರು ದೊಡ್ಡವರು.
ಅವ್ರ ಮದುವೆ ಆಗಿ ಅವ್ರ ಫ್ಯಾಮ್ಲಿ ಎಲ್ಲನೂ ಚೆನ್ನಾಗಿದ್ರು. ಸೊ ಅದಕ್ಕೆ ಮದುವೆ ಆದಮೇಲೆ ನಮ್ಮ ಫ್ಯಾಮ್ಲಿಯಲ್ಲೇ ನಮ್ಮ ಜೊತೆನೇ ಇದ್ದರು. ಸೊ ಮಾವನಿಗೆ ಗೌರ್ಮೆಂಟ್ ಜಾಬ್ ಆಗಿತ್ತು, ಅಕ್ಕ ಪ್ರೈವೇಟ್ ಜಾಬ್ ಮಾಡ್ತಿದ್ರು. ಆಮೇಲೆ ನಮ್ಮ ಮಾವನಿಗೆ ಚೆನ್ನೈಗೆ ಟ್ರಾನ್ಸ್ಫರ್ ಮಾಡಿದ್ರು, ಅದಕ್ಕೆ ಅವ್ರು ಚೆನ್ನೈಗೆ ಹೋದರು. ಅಕ್ಕ ನಮ್ಮ ಜೊತೆನೇ ಇದ್ದರು, ಯಾಕಂದರೆ ಅವರು ಪ್ರೆಗ್ನೆಂಟ್ ಆಗಿದ್ರು ಆ ಸಮಯದಲ್ಲಿ. ಪ್ರೆಗ್ನೆನ್ಸಿ ಮತ್ತು ಮಗು ಆದಮೇಲೂ ನಮ್ಮ ಜೊತೆನೇ ಇದ್ದರು. ನಮ್ಮ ಮಾವ ಚೆನ್ನೈಯಲ್ಲೇ ಇದ್ದರು. ನಂತರ ನಮ್ಮ ಅಕ್ಕ ಇವಾಗ ಗಂಡನ ಮನೆಗೆ ಹೋಗಲೇಬೇಕು ಅಂತ ಹೇಳಿ ಮಗು ಆಗಿ ಒಂದು 3 ತಿಂಗಳಾದಮೇಲೆ ಚೆನ್ನೈಗೆ ಪರ್ಮನೆಂಟಾಗಿ ಶಿಫ್ಟ್ ಆದರು. ಸೊ ಆವಾಗ ಅವ್ರ ಲೈಫಲ್ಲಿ ಬಹಳಷ್ಟು ಸಂಕಟಗಳನ್ನ ಅವರು ಎಕ್ಸ್ಪೀರಿಯನ್ಸ್ ಮಾಡಿದ್ರು. ಎಸ್ಪೆಷಲಿ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದು ಅವರು ಚೆನ್ನೈಗೆ ಹೋಗಿ ಅಲ್ಲಿನ ವೆದರ್, ಅಲ್ಲಿನ ಒಂದು ಹೊಸ ಜಾಗಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗಿತ್ತು. ಬಟ್ ಆದ್ರೂ ಸಹ ನಮ್ಮ ಅಕ್ಕ ತುಂಬ ಚೆನ್ನಾಗಿ ಅವ್ರನ್ನ ಅಲ್ಲಿ ಅಡ್ಜಸ್ಟ್ ಮಾಡಿಕೊಂಡ್ರು. ಅದಲ್ದಿರ ಇನ್ನು ಮದುವೆ ಆದಮೇಲೆ ಗೊತ್ತಿರುತ್ತೆ ಅಲ್ವಾ, ಗಂಡ ಹೆಂಡತಿ ಸಂಬಂಧಗಳಲ್ಲಿ ಸ್ಟಾರ್ಟಿಂಗಲ್ಲಿ ಎಲ್ಲನೂ ಚೆನ್ನಾಗೇ ಇರುತ್ತೆ. ಹೋಗ್ತಾ 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 ಪ್ರಾಬ್ಲಮ್ಸ್ ಶುರು ಆಗುತ್ತೆ. ನಮ್ಮ ಮಾವ ತುಂಬ ಅಂದರೆ ತುಂಬ ಹಾರ್ಡ್ ವರ್ಕಿಂಗು. ಯಾವುದೇ ಕೆಲಸ ಕೊಟ್ರೂ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್. ಇದು ಬರಲ್ಲ ಅದು ಬರಲ್ಲ ಅಂತ ಹೇಳಲ್ಲ, ಬಟ್ ಅವ್ರು ಅಷ್ಟು ಸ್ಮಾರ್ಟ್ ಆಗಿರಲಿಲ್ಲ. ಏನೇ ಕೆಲಸ ಹೇಳಿದ್ರು ಮಾಡ್ತಾರೆ, ಬಟ್ ಇಲ್ಲಿಂದ ಸ್ಮಾರ್ಟ್ನೆಸ್ ಇರಲಿಲ್ಲ. ಇವಾಗ ಒಂದು 10,000 ಸ್ಯಾಲ್ರಿ ಬರುತ್ತೆ ಅಂತ ಅಂದ್ಕೊಳ್ಳಿ, 10,000ನ ಯಾವ ರೀತಿ ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡ್ಕೋಬೋದು ನಾವು ಅನ್ನೋ ಒಂದು ಸ್ಮಾರ್ಟ್ನೆಸ್ಸು ನಮ್ಮ ಅಕ್ಕನಿಗೆ ಇತ್ತು. ಅವ್ರು ಚಿಕ್ಕ ವಯಸ್ಸಿಂದ ಅದನ್ನು ಮಾಡ್ತಾ ಬಂದಿದ್ರು. ಬಟ್ ನಮ್ಮ ಮಾವ ಅದರಲ್ಲೂ ಸ್ವಲ್ಪ ಮೈಂಡ್ನ ಕಡಿಮೆ ಯೂಸ್ ಮಾಡ್ತಿದ್ರು. ಅವ್ರಿಗೆ ಕೆಲ್ಸಕ್ಕೆ ಹೋಗೋದು, ಬರೋದು, ಕುಡಿಯೋದು, ಫ್ರೆಂಡ್ಸ್ ಜೊತೆ ಸುತ್ತಾಡೋದು, ದುಡ್ಡನ್ನು ತಗೊಂಡೋಗ್ಬಿಟ್ಟು ಹೇಳ್ದಿರ ಕೇಳ್ದಿರ ಅವ್ರಿಗೆ ಇವ್ರಿಗೆ ಕೊಡೋದು, ತುಂಬ ಫ್ರೆಂಡ್ಸ್ ಎಲ್ಲನೂ ಮನೆಗೆ ಬರೋದು. ಸೊ ಈ ಥರ ಒಂದು ಸಿಚುಯೇಷನ್ ಆಗಿಬಿಟ್ಟಿತ್ತು ನಮ್ಮ ಅಕ್ಕನಿಗೂ. ಆವಾಗ ಮಗು ಚಿಕ್ಕವನು, ನಮ್ಮ ಮಾವ ತುಂಬ ಕುಡಿತಾ ಇದ್ರು. ಸೊ ಅವ್ರನ್ನ ಚೆನ್ನಾಗಿ ತಿದ್ದಬೇಕು, ನಮ್ಮ ಅಪ್ಪನ ಥರ ಅವ್ರೂ ಆಗಬಾರ್ದು. ನಮ್ಮ ಅಪ್ಪನ ಒಂದು ಜರ್ನಿಯನ್ನು ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿ ಇವಾಗ ಗಂಡನೂ ಅದೇ ರೀತಿ ಆದರೆ ಅವ್ರ ಮಕ್ಕಳ ಜೀವನ ಸರಿ ಇರಲ್ಲ ಅನ್ನೋ ಒಂದು ಹಠದಿಂದ ಭಯದಿಂದ ನಮ್ಮ ಮಾವನ ತುಂಬ ಕಂಟ್ರೋಲ್ಗೆ ತಗೊಂಡ್ರು ಫ್ರೆಂಡ್ಸ್. ಒಂದು ನಿಮಿಷ ಬಿಟ್ಟಿರ್ತಿರ್ಲಿಲ್ಲ, ತುಂಬ ಜಗಳ ಮಾಡ್ತಿದ್ಲು. ಆ ಫ್ರೆಂಡ್ಸ್ ಮನೆ ಹತ್ರ ಬಂದರೆ ಮುಖಕ್ಕೆ ಕೊಡ್ದಂಗೆ ಮುಖದ ಮೇಲೆ ಮಾತಾಡ್ತಿದ್ಲು, ಬರಬಾರ್ದು ನೀವು ನಮ್ಮ ಮನೆಗೆ ಅಂತ. ಆ ಒಂದು ಫೇಸ್ ಇತ್ತಲ್ಲ, ಅದನ್ನು ನಾನು ನೋಡಿದ್ದೀನಿ. ನಾನು ಅಲ್ಲೇ ಇದ್ದಿದ್ದು. ನಮ್ಮ ಅಕ್ಕ ಚೆನ್ನೈಗೆ ಹೋದಾಗ ಅಕ್ಕನ ಜೊತೆ ನಾನು ಹೋಗಿದ್ದೆ. ಆ ಫೇಸನ್ನ ನನ್ನ ಕಣ್ಣಾರೆ ನೋಡಿದ್ದೀನಿ. ನಮ್ಮ ಮಾವ ಅಕ್ಕನ ತುಂಬ ಹೊಡಿತಾ ಇದ್ರು, ಮಾತು ಕೇಳ್ತಾ ಇರಲಿಲ್ಲ, ಹೇಳ್ದಿರ ಕೇಳ್ದಿರ ಎಲ್ಲಂದರೆ ಅಲ್ಲಿ ಹೋಗೋದು, ಮನೆಗೆ ಟೈಮ್ ಪ್ರಕಾರ ಬರದೇ ಇರೋದು. ಸೊ ಈ ಥರ ಸಿಚುಯೇಷನಲ್ಲಿ ಒಂದು ಇಂಡಿಪೆಂಡೆಂಟ್ ಹೆಣ್ಮಗಳು ತವರ ಮನೆಯಿಂದನೇ ಕಷ್ಟಪಟ್ಕೊಂಡು ಬೆಳೆದವಳು ಸುಮ್ಮನೆ ಇರಲ್ಲ. ಸೊ ಅವಳಿಗೆ ತಕ್ಕಂಗೆ ಅದನ್ನು ಕಂಟ್ರೋಲಿಗೆ ತರೋದಕ್ಕೆ ತುಂಬ ಎಫರ್ಟ್ಸ್ ಹಾಕಿದ್ಲು. ಪೊಲೀಸ್ ಸ್ಟೇಷನ್ವರೆಗೂ ಹೋಗೋದಾಗಿರ್ಬೋದು, ಅವ್ರ ಫ್ರೆಂಡ್ಸ್ ಬಗ್ಗೆ ಕಂಪ್ಲೇಂಟ್ ಮಾಡೋದಾಗಿರ್ಬೋದು. ಯಾಕಂದರೆ ಒಳ್ಳೆ ಫ್ರೆಂಡ್ಸ್ ಆಗಿರಲಿಲ್ಲ. ಒಳ್ಳೆ ಫ್ರೆಂಡ್ಸ್ ಆಗಿದ್ದಿದ್ರೆ ಒಳ್ಳೆದನ್ನು ಕಳಿಸ್ತಿದ್ರು, ಇನ್ನೂ ಜೀವನದಲ್ಲಿ ಹೆಚ್ಚಾಗಿ ಇಂಪ್ರೂವ್ಮೆಂಟ್ ಆಗ್ತಾಯಿತ್ತು. ಕೆಟ್ಟ ಫ್ರೆಂಡ್ಸ್ ಇರೋವಾಗ ಎಲ್ಲನೂ ಲಾಸೇ ಆಗುತ್ತೆ, ಮನೆಯಲ್ಲಿ ನೆಮ್ಮದಿ ಒಟ್ಟೋಗುತ್ತೆ. ಸೊ ಆ ನೆಮ್ಮದಿ ಮತ್ತು ಒಳ್ಳೆಯ ಒಂದು ಜೀವನವನ್ನು ಮಕ್ಕಳಿಗೆ ಮತ್ತು ತಮ್ಮಗೆ ಮಾಡಿಕೊಳ್ಳೋದಕ್ಕೆ ತುಂಬ ಎಫರ್ಟ್ಸ್ ಆಗಬೇಕಾಗಿ ಬರುತ್ತೆ. ನಮ್ಮ ಯಜಮಾನರು ಕುಡುಕ ಏನೂ ಮಾಡಿಲ್ಲ ಅನ್ನೋದು ಈಸಿ. ನಮ್ಮಮ್ಮ ಅವಾಗಿಂದ ಇವಾಗಿನವರೆಗೂ ಅದನ್ನೇ ಹೇಳ್ತಾ ಇದ್ದಾರೆ. ಇವಾಗ ನಮ್ಮಪ್ಪ ಚೆನ್ನಾಗಿ ಆದ್ಮೇಲೂ ಸಹ ನಿಮ್ಮಪ್ಪ ಅದು ಮಾಡಿದ್ರು ಇದು ಮಾಡಿದ್ರು ಅಂತ ಡೈಲಾಗ್ ಹೊಡಿತಾ ಇರ್ತಾರೆ. ನಮ್ಮಮ್ಮ ಒಂದು ನಿಮಿಷನೂ ನಮ್ಮ ಅಪ್ಪನ ಹತ್ರ ಟೈಮ್ ಸ್ಪೆಂಡ್ ಮಾಡಿದ್ರು ಏನೋ ಇಲ್ಲೋ ಅಂತ ಗೊತ್ತಿಲ್ಲ. 4 ಜನ ಮಕ್ಕಳು ಹುಟ್ಟಿದ್ದೀವಿ, ಅದು ಬೇರೆ ಕತೆ. ಬಟ್ ಪರಿವಾರ, ಫ್ಯಾಮಿಲಿ ಅಂತ ಬಂದಾಗ ನಾವು ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡಬೇಕಾಗಿ ಬರುತ್ತೆ. ಗಂಡ ಮಕ್ಕಳು ಅವ್ರನ್ನ ತಿದ್ದಬೇಕು, ನಾವು ಚೆನ್ನಾಗಿರಬೇಕು ಅನ್ನೋ ಹಠ
ನಮ್ಮಲ್ಲಿ ಇರಬೇಕು, ಹೆಣ್ಮಕ್ಳಾದ ನಮ್ಮಲ್ಲಿ ಇರಬೇಕು, ಆವಾಗಲೇ ಎಲ್ಲ ಸಾಧ್ಯ ಆಗೋದು. ಸುಮ್ಮನೆ ನಮ್ಮ ಅಕ್ಕನೂ ನಮ್ಮ ಮಾವ ಕುಡುಕ, ಫ್ರೆಂಡ್ ಜೊತೆ ಸುತ್ತಾಡ್ತಾ ಇದ್ದಾನೆ, ಮನೆಗೆ ಬರಲ್ಲ, ಸುಳ್ಳು ಹೇಳ್ಬಿಟ್ಟು ಅವ್ರಿಗೆ ದುಡ್ಡು ಕೊಡ್ತಾ ಇದ್ದಾನೆ, ಹಂಗೆ ಅಂದ್ಕೊಂಡು ಅಲ್ಲಿ ಇಲ್ಲಿ ಮಾತಾಡಿಕೊಂಡು ಕಾಲ ಕಳೀತಿದ್ರೆ ನಮ್ಮ ಮಾವ ಸರಿ ಹೋಗ್ತಾ ಇರಲಿಲ್ಲ, ಅವ್ರ ಪರಿವಾರ ಚೆನ್ನಾಗಿ ಆಗ್ತಿರ್ಲಿಲ್ಲ. ಒಂದು 5-6 ವರ್ಷ ಮದುವೆ ಆದಮೇಲೆ ಚೆನ್ನೈಗೆ ಹೋದ್ಮೇಲೆ ನಮ್ಮ ಅಕ್ಕ ಪಟ್ಟಿರೋ ಸ್ಟ್ರಗಲ್ ಇದೆಯಲ್ಲ ಫ್ರೆಂಡ್ಸ್, ಅಲ್ಲಿರೋರಿಗೆ ಗೊತ್ತು. ಆ ಚೆನ್ನೈಯಲ್ಲಿ ಅವ್ರು ಇರೋ ಪ್ಲೇಸಲ್ಲಿನೇ ಗೊತ್ತೆಲ್ಲರಿಗೂ. ಗಂಡಸ್ತರ ಅಲ್ಲಿನೂ ಸಹ ನಮ್ಮ ತಂದೆ ತಾಯಿಗೆ ತೊಂದರೆ ಕೊಡ್ದಿರ ಅವಳೇ ಎಲ್ಲನೂ ರಿಸಾಲ್ವ್ ಮಾಡಿಕೊಂಡ್ಳು. ನನ್ನ ಮಾವ ಕುಡಿಯೋದನ್ನು ಬಿಟ್ಟರು, ಕೆಲ್ಸಕ್ಕೆ ಹೋಗಿ ಮನೆಗೆ ಬರ್ತಾಯಿದ್ರು, ಡೈರೆಕ್ಟಾಗಿ ಮನೆಗೆ ಏನೇನು ಬೇಕೋ ಅದನ್ನೆಲ್ಲದನ್ನು ತಗೊಂಡು ಬರ್ತಿದ್ರು. ನಮ್ಮ ಮಾವ ಆರ್ಮಿಯಲ್ಲಿ ಕೆಲಸ ಮಾಡೋದು, ಅವ್ರಿಗೆ ಬೆನಿಫಿಟ್ಸ್ ಇದೆ ಅಂತ ಗೊತ್ತಾಗ್ಬಿಟ್ಟು ಕ್ಯಾಂಟೀನಲ್ಲಿ ಕಡಿಮೆ ಪ್ರೈಸ್ಗೆ ಸಾಮಾನುಗಳನ್ನ ಖರೀದಿ ಮಾಡಿಬಿಟ್ಟು ರೀಟೇಲ್ ಅಂಗಡಿಗಳಿಗೆ ತುಂಬ ಜನ ಆಗ್ತಿದ್ರು, ಬಿಸ್ನೆಸ್ ಮಾಡ್ತಿದ್ರು. ಅದನ್ನು ನಮ್ಮ ಅಕ್ಕ ನೋಡಿಬಿಟ್ಟು ನಾನು ಮಾಡ್ತೀನಿ ಅನ್ನೋ ಒಂದು ಆಟದಿಂದ ಅವರು ಆವಾಗ ಕೈ ಹಾಕಿದ್ರು ಫ್ರೆಂಡ್ಸ್. ಇವಾಗಿನವರೆಗೂ ಸಾಯೋವರೆಗೂ ಅದನ್ನು ಮಾಡ್ಕೊಂಡು ಬಂದು ನಮ್ಮ ಮಾವ ಒಬ್ಬರೇ ಕೆಲಸ ಮಾಡ್ತಿದ್ದಾರೆ, 2 ಮಕ್ಕಳಾಗಿದ್ದಾರೆ. ಅವ್ರಿಗೆ ನಮ್ಮ ಥರ ಮನೆ ಇದ್ದೂ ಇಲ್ಲದೆ ಇರೋ ಆಗಬಾರ್ದು. ನಮ್ಮ ಅಮ್ಮನ ಕಡೆ ತಂದೆ ಕಡೆ ಎಲ್ಲನೂ ಹಂಗೆ ಆಗಿರೋದು. ನಮಗೆ ನಮ್ಮ ತಾತ ಅಜ್ಜಿದು ಏನೂ ಸಿಕ್ಕಿಲ್ಲ ಫ್ರೆಂಡ್ಸ್. ನಮ್ಮ ಅಪ್ಪ ಅಮ್ಮ ಏನೂ ಎಫರ್ಟ್ಸ್ ಹಾಕಿಲ್ಲ, ನಮಗೆ ಏನೂ ಇಲ್ಲ. ತುಂಬ ಜನ ಕೇಳಿದಾರೆ ನಿಮಗೆ ಸ್ವಂತ ಮನೆ ಇದೆಯಾ ಬೆಂಗಳೂರಲ್ಲಿ ಅಂತ ಹೇಳ್ಬಿಟ್ಟು. ನಮ್ಮ ತಾತ ಅಜ್ಜಿಗೆ ಸ್ವಂತ ಮನೆ 1 ಅಲ್ಲ 2 ಇತ್ತು. ಅದರಿಂದ ನಮಗೇನು ಸಿಕ್ಕಿಲ್ಲ, ಅದರಿಂದ ನಮಗೆ 1% ಏನೂ ಸಿಕ್ಕಿಲ್ಲ. ನಮ್ಮ ಅಮ್ಮಮ್ಮನ ಕಡೆನೂ ನಮಗೇನು ಸಿಕ್ಕಿಲ್ಲ. ಅವ್ರಿಗೇನು ಇರಲಿಲ್ಲ ಅಂತಲ್ಲ, ಎಲ್ಲ ಇತ್ತು. ಸೊ ಯಾರ್ಯಾರಿಗೆ ಏನೇನು ಬೇಕೋ ಅದಕ್ಕೆ ಅವ್ರವ್ರ ಜಗಳಗಳು ಮಾಡಿಬಿಟ್ಟು ಅವ್ರವ್ರು ತಗೊಂಡ್ರು. ಬಟ್ ನಮ್ಮ ಅಪ್ಪ ಅಮ್ಮ ಬರೀ ಮಾತುಗಳೇ ಅಷ್ಟೇ, ಇಲ್ಲದೆ ಇರೋದೆಲ್ಲನೂ ಮಾತಾಡ್ತಾರೆ. ಮಕ್ಳಿಗೇನಾದರೂ ಮಾಡಿಕೊಡ್ಬೇಕು ಅನ್ನೋ ಒಂದು ಅಟಾಚಲ ಅವರಲ್ಲಿ ಇರಲಿಲ್ಲ, ಅವರೆಲ್ಲನೂ ಬಿಟ್ಕೊಟ್ಬಿಟ್ರು. ಸೊ ನಮ್ಮ ಅಕ್ಕ ನಮ್ಮ ಮಾವನಿಗೇನೂ ಸಹ ಪ್ರಾಪರ್ಟಿ ಎಲ್ಲನೂ ಇತ್ತು. ಬಟ್ ಆ ಪ್ರಾಪರ್ಟಿ ಅನ್ನೋದು ಪ್ರೀತಿಯಿಂದ ಕೊಟ್ಟರೆ ತಗೊತೀವಿ, ಇಲ್ಲಾಂದರೆ ಬೇಡ ಅಂತ ಹೇಳಿ ಅವಳು ಅದಕ್ಕೆ ತಲೆನೇ ಕೆಡ್ಸ್ಕೊಂಡಿಲ್ಲ. ಅವ್ರು ಕೊಡದೇ ಇದ್ರೂ ಸಹ, ಅವ್ರ ಹತ್ರ ತಗೊಳ್ಳದೇ ಇದ್ರೂ ಸಹ ಅವ್ರ ಕಷ್ಟದಿಂದ ಸ್ಮಾರ್ಟ್ನೆಸ್ಸಿಂದ 2 ಪ್ರಾಪರ್ಟಿ ಚೆನ್ನೈಯಲ್ಲಿ ಮಾಡಿದ್ಲು. ಸೊ ಆ 2 ಪ್ರಾಪರ್ಟಿ ಚೆನ್ನೈಯಲ್ಲಿ ಮಾಡೋದಕ್ಕೆ ಅವಳು ಎಷ್ಟು ಕಷ್ಟಪಟ್ಟಳು ಅದು ಎಲ್ಲರಿಗೂ ಗೊತ್ತಿದೆ. ಅಂದರೆ ನಮ್ಮ ರಿಲೇಟಿವ್ಸಲ್ಲಿರೋ ಎಲ್ಲರಿಗೂ ಗೊತ್ತಿದೆ. ಆ ಒಂದು ಪ್ರೋಸೆಸ್ಸಲ್ಲಿ ಟೈಮ್ ಪ್ರಕಾರವಾಗಿ ಊಟ ಮಾಡ್ತಿರ್ಲಿಲ್ಲ. ಬೆಳಗ್ಗೆ ಎದ್ದು ಕಿಚನಲ್ಲಿ ಹೋದರೆ 6:30ಗೆ, 9:30 10 ಗಂಟೆಗೆ ಆಚೆ ಬರ್ತಾಯಿದ್ಲು. ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿಬಿಟ್ಟು, ಮಧ್ಯಾಹ್ನಕ್ಕೆ ಊಟ ರೆಡಿ ಮಾಡಿಬಿಟ್ಟು, ಪಾತ್ರೆಗಳೆಲ್ಲ ತೊಳೆದು, ಕಿಚನಲ್ಲಿನೇ ವಾಷಿಂಗ್ ಮಿಷನ್ ಇತ್ತು, ಬಟ್ಟೆಗಳೆಲ್ಲ ಹಾಕಿ ಆಚೆ ಬಂದು ಕುತ್ಕೊಂಡು ಅಯ್ಯಪ್ಪ ಅಂತ ಸೊಂಟ ನೋವು ಅಂತ ಹೇಳಿ ಕುತ್ಕೊಂಡು ದೇವ್ರದ್ದು ಹಾಡುಗಳು ಕೇಳಿ ಒಂದು ದೊಡ್ಡ ಕಪ್ಪು ಟೀ ಕುಡಿತಾ ಇದ್ಲು. ನಂತರ ಕ್ಯಾಂಟೀನ್ಗೆ ಹೋಗಬೇಕು, ಲೇಟ್ ಆಗ್ತಾ ಇದೆ ಅಂತ ಹೇಳಿ ಬೇಗ ಸ್ನಾನ ಮಾಡ್ಕೊಂಡು ಬಂದು ಊಟ ಮಾಡಿದಿರ ಕ್ಯಾಂಟೀನ್ಗೆ ಹೋಗ್ತಿದ್ಲು. ಅಲ್ಲಿಂದ ಅಷ್ಟು ಸಾಮಾನೆಲ್ಲ ತೊಗೊಂಡು ಬಂದುಬಿಟ್ಟು ಮನೆಯಲ್ಲಿ ಸೈಡ್ಗೆ ಇಟ್ಬಿಟ್ಟು ಒಂದೊತ್ತು ಊಟ ಮಾಡ್ತಿದ್ಲು. ಮಧ್ಯಾಹ್ನ 1 ಗಂಟೆ 1:30 ಆ ಥರ ಆಗ್ತಿತ್ತು. ನಮ್ಮ ಮನೇಲಿ ನಮ್ಮ ಅಕ್ಕ ತುಂಬ ಗುಂಡಾಗಿದ್ದವಳು ಫ್ರೆಂಡ್ಸ್. ಏನು ತಿಂದೇ ಇದ್ರೂ ಟೈಮ್ ಪ್ರಕಾರವಾಗಿ ತಿಂದೇ ಇದ್ರೂ ತುಂಬ ಗುಂಡಾಗೇ ಇದ್ಲು. ಚಿಕ್ಕ ವಯಸ್ಸಿಂದ ಅವಳು ಹಂಗೆ ಇದ್ದಿತ್ತು. ಒಂದೊತ್ತು ಊಟ ತಿಂದಮೇಲೆ ಅವ್ರಿಗೆ ತುಂಬ ಟಯರ್ಡ್ ಆಗಿಬಿಡ್ತಿತ್ತು, ಹಂಗೆ ಮಲ್ಕೊಂಡು ಬಿಡ್ತಾ ಇದ್ಲು. ಫ್ಯಾನ್ ಆನ್ ಮಾಡಿಬಿಟ್ಟು, ಚೆನ್ನೈಯಲ್ಲಿ ಎಷ್ಟು ಬಿಸಿಲು, ಫ್ಯಾನ್ ಹಾಕ್ಕೊಂಡು ಅಲ್ಲೇ ಮಲ್ಕೊಂಡು ಮಕ್ಕಳು ಸ್ಕೂಲಿಂದ ಬಂದಮೇಲೆ ಅವ್ರಿಗೆ ತಿನ್ನಿಸ್ಬಿಟ್ಟು ಮತ್ತು 4 ಗಂಟೆ ಆಗುತ್ತೆ, 4 ಗಂಟೆಗೆ ಕ್ಯಾಂಟೀನ್ಗೆ ಹೋಗಬೇಕು ಅಂತ ಮಾವ ಬಾ ಅಂತ ನಮ್ಮ ಮಾವನ್ನ ಕರ್ಕೊಂಡು ಹೋಗ್ಬಿಟ್ಟು ಕ್ಯಾಂಟೀನ್ಗೆ ಹೋಗಿ ಸಾಮಾನನ್ನು ತಗೊಂಡು ಬಂದು ಯಾವ್ಯಾವ ಅಂಗಡಿಗಳಿಗೆ ಹಾಕಬೇಕು ಅವಕ್ಕೆಲ್ಲ ಹಾಕಿ ಮತ್ತು ರಾತ್ರಿಗೆ ಅಡುಗೆ ರೆಡಿ ಮಾಡ್ತಿದ್ಲು. ರಾತ್ರಿ 9-9:30ಗೆ ಊಟ ಮಾಡಿಬಿಟ್ಟು ಹಂಗೆ ಟಯರ್ಡಾಗಿ ಬಿದ್ದೋಗ್ತಾ ಇದ್ಲು. ಒಂದು ಮೆಂಟಲ್ ಪೀಸ್ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ ಫ್ರೆಂಡ್ಸ್. ದುಡ್ಡು ಸಂಪಾದನೆ ಮಾಡ್ಬೋದು ನಾವು ಬುದ್ಧಿನ ಉಪಯೋಗಿಸ್ಕೊಂಡು.
ಬಟ್ ಆ ದುಡ್ಡು ಸಂಪಾದನೆ ಮಾಡೋ ಒಂದು ಪ್ರೋಸೆಸ್ಸಲ್ಲಿ ನಮ್ಮ ಅಕ್ಕ ಅವ್ರ ಹೆಲ್ತ್ ಕಡೆ ಯಾವಾಗ್ಲೂ ಗಮನ ಕೊಟ್ಟಿರಲಿಲ್ಲ. ಅವ್ರಿಗೆ ಬುದ್ಧಿ ಬಂದಾಗಿಂದನೂ ಸ್ಟ್ರೆಸ್ಸನ್ನು ತುಂಬ ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ರು. ಅವ್ರು ಸಾಯೋವರೆಗೂ ಆ ಸ್ಟ್ರೆಸ್ಸು ಅವರಲ್ಲಿ ಇದ್ದೇ ಇತ್ತು. ಯಾವಾಗ್ಲೂ ಯಾರೂ ಅವ್ರನ್ನ ಫ್ರೀಯಾಗಿ ಬಿಟ್ಟಿರಲಿಲ್ಲ. ಇವರಿದ್ದಾರೆ ಬಿಡು, ನಾನೇನಕ್ಕೆ ಸ್ಟ್ರೆಸ್ ಮಾಡ್ಕೋಬೇಕು, ಇವರೆಲ್ಲ ನೋಡ್ಕೊತಾರೆ, ನಮ್ಮ ಅಪ್ಪ ಅಮ್ಮ ಇದ್ದಾರೆ ಬಿಡು, ನನಗೇನು ಕೊರತೆ, ನಾನು ಫ್ರೀಯಾಗಿರೋಣ ಅನ್ನೋ ಒಂದು ಫೀಲಿಂಗು ಅವ್ರ ಜೀವನದಲ್ಲಿ ಯಾವಾಗ್ಲೂ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ. ಮೈಂಡನ್ನು ಯಾವಾಗ್ಲೂ ಯೂಸ್ ಮಾಡಿ 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 ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು, ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು, ಮನೆ ಕಟ್ಟಿಸ್ಬೇಕು, ಪ್ಲಾಟ್ ತೆಗಿಬೇಕು. ನಮ್ಮ ಮನೆಯಲ್ಲಿ ನಮಗೆ ಹೆಣ್ಮಕ್ಳಿಗೆ ಏನಂದರೆ ಏನೂ ಇರಲಿಲ್ಲ ಫ್ರೆಂಡ್ಸ್. ನಮ್ಮ ಅಪ್ಪ ಅಮ್ಮ ನಮಗೆ ಗೋಲ್ಡ್ ಆಗಿರ್ಬೋದು ಏನೂ ಕೊಟ್ಟಿಲ್ಲ. ಬೇರೆಯವರೆಲ್ಲನೂ ನಮ್ಮನ್ನು ನೋಡಿ ಕೀಳಾಗಿ ಮಾತಾಡಬಾರ್ದು, ನಮ್ಮ ಹತ್ರನೂ ಏನಾದರೂ ಇರಬೇಕು ಅಂತ ತುಂಬ ಕಷ್ಟಪಟ್ಟು ಪಟ್ಟು ಪಟ್ಟು ಅವಳು ಏನೇನು ತಗೋಬೇಕು ಅನ್ನೋ ಒಂದು ಆಸೆ ಇತ್ತು ಅವನ್ನೆಲ್ಲ ಕಂಪ್ಲೀಟ್ ಮಾಡಿದ್ಲು ಫ್ರೆಂಡ್ಸ್. 2 ಪ್ಲಾಟ್ ತಗೊಂಡ್ಲು, ಒಂದರಲ್ಲಿ ಮನೆ ಕಟ್ಟಿಸಿದ್ಲು. ನಮ್ಮ ಮಾವನಿಗೆ ಗೋಲ್ಡ್ ಚೈನಿಂದ, ಬ್ರೇಸ್ಲೆಟಿಂದ, ಫಿಂಗರ್ ರಿಂಗಿಂದ ಎಲ್ಲನೂ ಮಾಡಿಸಿದ್ಲು. ಅವಳಿಗೆ ಏನೇನು ಬೇಕೋ ಗೋಲ್ಡಲ್ಲಿ ಅವನ್ನೆಲ್ಲನೂ ಮಾಡಿಸಿದ್ಲು. ಮಕ್ಕಳನ್ನ ಒಳ್ಳೆ ಸ್ಕೂಲಲ್ಲಿ ಓದಿಸ್ಬೇಕು, ಅದನ್ನೂ ಸಹ ಮಾಡಿದ್ಲು. ತವರು ಮನೆಯಲ್ಲಿ ನಮಗೆ ಏನೇನು ಮಾಡಬೇಕು ಅದನ್ನೂ ಸಹ ಮಾಡಿದ್ಲು. ನನಗೆ ಮದುವೆ ಆದಮೇಲೆ ಅಕ್ಕನಾಗಿ ಅವಳು ಏನೇನು ಮಾಡಬೇಕು ಅದನ್ನೂ ಮಾಡಿದ್ಲು. ನನ್ನ ಮಕ್ಕಳು ಹುಟ್ಟಿದಾಗ ದೊಡ್ಡಮ್ಮನಾಗಿ ಏನೇನು ಮಾಡಬೇಕು ಎಲ್ಲನೂ ಮಾಡಿದ್ಲು. ಎಲ್ಲ ಮಾಡಿದ್ಲು ಫ್ರೆಂಡ್ಸ್. ತುಂಬ ಪ್ರೀತಿಯಿಂದ ಮಾಡಿದ್ಲು, ಎಲ್ಲನೂ ಜವಾಬ್ದಾರಿಯಿಂದ ಮಾಡಿದ್ಲು. ಬಟ್ ಒಂದಿನ ಫ್ರೀಯಾಗಿ ಅವಳು ಇದ್ದವಳಲ್ಲ. ನಾನಾದರೂ ಸ್ವಲ್ಪ ಹುಷಾರು, ನನಗೆ ಹೆಲ್ತ್ ಇಂಪಾರ್ಟೆಂಟು. ಚಿಕ್ಕ ಪುಟ್ಟ ಪಾರ್ಟೀಸ್ ಅದೆಲ್ಲ ಮಾಡ್ಕೊತೀನಿ, ಮನೆಯಲ್ಲೇ ಮಾಡ್ಕೊತೀನಿ. ಬಟ್ ನಮ್ಮ ಅಕ್ಕ ಅವಳಿಗೋಸ್ಕರ ಅವಳು ಯಾವಾಗ್ಲೂ ಫ್ರೀ ಟೈಮ್ ಮಾಡಿಕೊಂಡೇ ಇಲ್ಲ. ಮನೆ, ಮಕ್ಕಳು, ಗಂಡ, ಅಪ್ಪ ಅಮ್ಮ, ತಂಗಿ ತಮ್ಮ, ಅವ್ರಿಗೆ ಬುದ್ಧಿ ಹೇಳೋದಾಗಿರ್ಬೋದು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಚೆನ್ನಾಗಿರ್ಬೇಕು, ಇದೇ ಥರ ಲೈಫ್ ಇತ್ತು. ಇವಾಗ ಅಕ್ಕ ಇಲ್ಲ. ಅವಳಿಗೆ ಏನಾಗಿತ್ತು ಎತ್ತ ಎಲ್ಲರೂ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್.